ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಬ್ಲೌಸ್ ನಲ್ಲಿ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಕೆಲವರು ಡೀಪ್ ನೆಕ್ ಇಟ್ಟಿಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ವಿ. ಸೊ ಹಾಗಾಗಿ ಅದಕ್ಕೆ ನಾನು ಪ್ರಾಪರ್ ಆನ್ಸರ್ ಕೊಡ್ತಾ ಇದ್ದೀನಿ. ಡೀಪ್ ನೆಕ್ ಇಟ್ಟಿಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಏನ್ ಪ್ರಾಬ್ಲಮ್? ಸೊ ಇವತ್ತು 4 ಕಾರಣ ಇದೆ. ಡೀಪ್ ನೆಕ್ ಇಟ್ಟಿಲ್ಲ ಆದ್ರೂ ಅಥವಾ ಡೀಪ್ ನೆಕ್ ಇಟ್ರು ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಒಂದು 4 ರಿಂದ 5 ಕಾರಣ ಇದೆ. ಸೊ ಅದು ಏನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೊದಲನೇ ಕಾರಣ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು. ಪರ್ಫೆಕ್ಟ್ ಆಗಿ ನೀವು ಬಾಡಿ ಮೆಜರ್ಮೆಂಟ್ ತಗೊಳ್ದಿರಾ ಬ್ಲೌಸ್ ನ ಕಟಿಂಗ್ ಮಾಡೋದು. ಸೊ ಮೊದಲನೇ ಕಾರಣ. ಹೇಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾರು ನೋಡಿಲ್ಲ ನೋಡಿ. ಸೊ ಸೆಕೆಂಡ್ ಒಂದು ಕಾರಣ ಬ್ಲೌಸ್ ನ ಫಿಟ್ಟಿಂಗ್ ನೀಟಾಗಿ ಹಿಡ್ದಿಲ್ದಿರೋದು. ಸೊ ಕೆಲವರು ಕಸ್ಟಮರ್ ಏನ್ ಮಾಡ್ತಾರೆ, ಬ್ರಾಡ್ ನೆಕ್ ಇಡ್ಸ್ಕೊಳ್ತಾರೆ, ಡೀಪ್ ನೆಕ್ ಬೇಕು ಅವ್ರಿಗೆ, ಆದ್ರೆ ಫುಲ್ಲು ಫಿಟ್ ಆಗಿರಬಾರ್ದು, ಲೂಸ್ ಆಗಿರ್ಬೇಕು ಬ್ಲೌಸು, ಶೋಲ್ಡರ್ ಡ್ರಾಪ್ ಆಗಬಾರ್ದು. ಸೊ ಏನ್ ಮಾಡ್ತಾರೆ, ಎಲ್ಲಾ ಡೀಪ್ ನೆಕ್ ಬ್ರಾಡ್ ನೆಕ್ ಎಲ್ಲ ಇಟ್ಬಿಟ್ಟು ಕೊನೆಗೆ ಏನ್ ಹೇಳ್ತಾರೆ, ಸ್ವಲ್ಪ ಲೂಸ್ ಇಡಿ ಅಂತ ಹೇಳ್ತಾರೆ. ಸೊ ಆ ಲೂಸ್ ಇಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ಇದು ಸೆಕೆಂಡ್ ಒಂದು. ಥರ್ಡ್ ಒಂದು ನೋಡಿ, ನಾನು ಇಲ್ಲೊಂದು ಫ್ರಂಟ್ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಎಕ್ಸಾಕ್ಟ್ ಬಸ್ಟ್ ಪಾಯಿಂಟ್. ಸೊ ನಾನು ಈ ಬ್ಲೌಸ್ ನ ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸ್ ನ ಏನು ಕೊಟ್ಟಿರ್ತಾರೆ ಬ್ಲೌಸು, ಸೊ ಇದೇ ಬ್ಲೌಸ್ ಏನ್ ಬ್ಲೌಸ್ ಕೊಟ್ಟಿರ್ತಾರೆ, ಸೊ ಇದು ಹೇಗಿದೆ ಹಾಗೆ ಬ್ಲೌಸ್ ನಲ್ಲಿ ಮೆಷರ್ಮೆಂಟ್ ತೆಗೆದು ಒಂದು ವಿಭಿನ್ನ ರೀತಿಯಲ್ಲಿ ಬ್ಲೌಸ್ ನ ಕಟಿಂಗ್ ಮಾಡಿರೋದು. ಹೇಗಿದೆ ಹಾಗೆ ಇದರಲ್ಲಿ ಹೇಗಿದೆ ಹಾಗೆ ಬ್ಲೌಸ್ ಮೆಷರ್ಮೆಂಟ್ ತೆಗೆದು ಮಾರ್ಕ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ, ಅಲ್ಲಿ ನಾನು ಈ ಬಸ್ ಪಾಯಿಂಟ್ ಹೇಗೆ ಇಟ್ಟಿದ್ದೀನಿ ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಈ ಫಿಟ್ಟಿಂಗ್ ಬರ್ಬೇಕು ಅಂದ್ರೆ ಈ ಬಸ್ ಪಾಯಿಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿಡ್ತಾರೆ, ಅದಕ್ಕೆ ಏನು ಮೆಷರ್ಮೆಂಟ್ ಇರಲ್ಲ, ಫಾರ್ಮುಲಾ ಇರಲ್ಲ, ಸುಮ್ಮನೆ ಇಟ್ಟಿರ್ತಾರೆ. ಸೊ ಆ ತರ ಇಟ್ಟಾಗ್ಲೂ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಇನ್ನೊಂದು ಹಾರ್ಮೋಲ್ ಟೈಟ್ ಇರೋದು. ಈ ಆರ್ಮೋಲ್ ರೌಂಡ್ ಏನಿರುತ್ತೆ ಇದು ಟೈಟ್ ಆಗಿಡೋದು. ಅಂದ್ರೆ ಆರ್ಮೋಲ್ ರೌಂಡ್ ಏನಿರುತ್ತೆ ಅದನ್ನ ಚೆಕ್ ಮಾಡ್ದಿರಾ ಸುಮ್ನೆ ಏನೋ ಒಂದ್ ಇದಾಗಿಟ್ಟು ಆ ಆರ್ಮೋಲ್ ಟೈಟ್ ಆದಾಗ ಏನಾಗುತ್ತೆ, ಅದು ಶೋಲ್ಡರ್ ಭುಜದ ಮೇಲೆ ಹೋಗಲ್ಲ, ಟೈಟ್ ಆಗುತ್ತೆ, ಏನಾಗುತ್ತೆ ಅಲ್ಲಿ ಸ್ಟ್ರಕ್ ಆಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ. ಸೊ ಲಾಸ್ಟ್ ಬಂದು ಪೈಪಿಂಗ್ ಮಾಡುವ ವಿಧಾನ. ಪೈಪಿಂಗ್ ನ ನಾವು ಯಾವ ರೀತಿ ಮಾಡ್ತೀವಿ, ಸೊ ಆ ವಿಧಾನನೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಕಾರಣ. ಏನಕ್ಕಂದ್ರೆ ಪೈಪಿಂಗ್ ಮಾಡುವಾಗ ಕೆಲವರು ಬಾಡಿ ಪೀಸ್ ನ ಎಳೆದು ಬಿಡ್ತಾರೆ. ಸೊ ಯಾವ ರೀತಿ ಪೈಪಿಂಗ್ ಮಾಡ್ಕೊಳ್ಳೋದು, ಬಾಡಿ ಪೀಸ್ ನ ಎಳಿದಿರಾ ನಾವು ನೀಟಾಗಿ ಪೈಪಿಂಗು ಮಾಡ್ಕೊಳ್ಬೇಕು, ಶೋಲ್ಡರ್ ಡ್ರಾಪ್ ಆಗಬಾರ್ದು. ಈ ಪೈಪಿಂಗ್ ಮಾಡೋದ್ರಲ್ಲಿ 50% ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪೈಪಿಂಗ್ ಮಾಡುವ ಒಂದು ವಿಧಾನ ಕೂಡ ರಾಂಗ್ ವಿಧಾನದಲ್ಲಿ ಪೈಪಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ 100% ಆಗುತ್ತೆ. ಸೊ ಅದು ಕಾರಣ ಇದೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಯಾವ ರೀತಿ ಪೈಪಿಂಗ್ ಮಾಡಬೇಕು, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ನಾವು ಯಾವ ರೀತಿ ಪೈಪಿಂಗ್ ಮಾಡಬೇಕು, ಪೈಪಿಂಗ್ ಮಾಡೋದು ಅನ್ನೋದಕ್ಕಿಂತ ಪೈಪಿಂಗ್ ಮಾಡ್ಲಿಕ್ಕೆ ನಾವು ಪೀಸ್ ಅಟ್ಯಾಚ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಮಾಡಬೇಕು, ಬಾಡಿ ಪೀಸ್ ಲೂಸ್ ಕೊಡ್ಬೇಕಾ, ಪೈಪಿಂಗ್ ಪೀಸ್ ಲೂಸ್ ಕೊಡ್ಬೇಕಾ, ಇದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ ನಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ, ಯಾವ ರೀತಿ ಪೈಪಿಂಗ್ ಮಾಡ್ಕೊಳ್ಬೇಕು ಅನ್ನೋದು. ಸೊ ಇದು 4 ರಿಂದ 5 ಕಾರಣ. ಸೊ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಡೀಪ್ ನೆಕ್ ಇಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಈ 4 ರಿಂದ 5 ಕಾರಣನ ನೀವು ಫಾಲೋ ಮಾಡಿದ್ರೆ 100% ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ? ಓಕೆ, ಈ ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಬೇಸಿಕ್ ಆನ್ಲೈನ್ ಕ್ಲಾಸ್ 3rd ಬ್ಯಾಚ್ 3ನೇ ತಾರೀಕಿಂದ ಶುರು ಆಗ್ತಾ ಇದೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ಪೇ ಮಾಡಿ ಜಾಯ್ನ್ ಆಗ್ಬೋದು. ಸೊ ಏನೇನು ಕಲ್ಸ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಚೆಕ್ ಮಾಡಿ. ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ನೀವು ಲಿಂಕ್ ಕೇಳಿದ್ರೆ ಅಲ್ಲಿ ಕೂಡ ಕಳಿಸ್ತೀವಿ. ನೀವು ಏನೇನು ಹೇಳ್ಕೊಡ್ತೀವಿ ಅಂತ ಡೀಟೇಲ್ ಆಗಿ ನೋಡಿ ಸೇರ್ಕೊಳ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.